ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕೆಲವೊಮ್ಮೆ ನಾವು ಪೇಟೆಯಿಂದ ಬಸಳೆ ತಗೊಂಡು ಬಂದರೆ ಅದರ ದಂಡು ಸಪುರ ಸಪುರಾಗಿ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಅದು ಆವಾಗ ನಮಗೆ ಸೊಪ್ಪು ಮಾತ್ರ ಸಿಗ್ತದೆ. ಆ ಥರ ಸೊಪ್ಪನ್ನು ಉಪಯೋಗಿಸಿಕೊಂಡು ರುಚಿಯಾದ ಒಂದು ಗಸಿಯನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೇವೆ. ಇದನ್ನು ಉಂಡೆ ಜೊತೆಗೆ, ಅಂದರೆ ನಾವು ಪುಂಡಿ ಅಂತೇಳಿ ಮಾಡ್ತೇವೆ, ಅದರ ಜೊತೆಗೆ ತಿನ್ನಲಿಕ್ಕೆ ರುಚಿ ಆಗ್ತದೆ. ಹಾಗೆಯೇ ರೊಟ್ಟಿ ಜೊತೆಗೆ ಕೂಡ ಸೂಪರ್ ಆಗಿರ್ತದೆ. ಅಕ್ಕಿ ರೊಟ್ಟಿ ನಾವು ಬೇರೆ ಬೇರೆ ವಿಧದಲ್ಲಿ ಮಾಡ್ತೇವೆ, ಅದರ ಜೊತೆಗೆ ಕೂಡ ಸೂಪರ್ ಆಗಿರ್ತದೆ. ಹಾಗೆ ಊಟಕ್ಕೆ ಕೂಡ ಇದನ್ನು ಉಪಯೋಗಿಸಿಕೊಳ್ಬೋದು. ಮೊದಲಿಗೆ ಇದಕ್ಕೆ ಏನೆಲ್ಲ ಬೇಕು ಅಂತೇಳಿ ನೋಡುವ ಸಾಮಗ್ರಿಗಳು. ಮೊದಲು ಮಸಾಲೆ ರೆಡಿ ಮಾಡಿಕೊಳ್ಳುವ. ಒಂದು 5ರಿಂದ 6 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೇನೆ. ಇದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಜಾಸ್ತಿ ಬೇಕಾದವರು ಇನ್ನೊಂದೆರಡು ಹಾಕ್ಬೋದು, ಕಡಿಮೆ ಬೇಕಾದವರು ಒಂದೆರಡು ಕಡಿಮೆ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮೆಣಸು ಫ್ರೈ ಆದ ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಮಾತ್ರ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಹೆಚ್ಚಿನ ಸಾಮಗ್ರಿಗಳೇನು ಹಾಕುವುದಿಲ್ಲ ಇವತ್ತು. ಇದು ನಮ್ಮ ಅಜ್ಜಿಯೆಲ್ಲ ಮಾಡ್ತಾ ಇದ್ದಂಥ ಒಂದು ರೆಸಿಪಿ ಇದು. ಬೆಳಿಗ್ಗೆ ತಿಂಡಿಗೆ ಪಕ್ಕ ಸೈಡ್ ಡಿಶ್ ಆಗಿ ಏನು ಇಲ್ಲದೇ ಇರುವಾಗ ರಪ್ಪ ಹೋಗಿ ಬಸಳೆ ಚಪ್ಪರದ ಹತ್ರ ಹೋಗಿ ಸೊಪ್ಪು ಕೊಯ್ದುಕೊಂಡು ಬಂದು ಒಂದೆರಡು ನೀರುಳ್ಳಿ ಹೆಚ್ಚಿ ಹಾಕಿ ಹಾಗೆಯೇ ಒಂದು ಸುಲಭವಾಗಿ ಮಾಡ್ತಾ ಇದ್ದಂಥ ಒಂದು ಗಸಿ ಇದು. ಜೀರಿಗೆ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಒಂದೆರಡು ತುಂಡು ಹಸಿ ಅರಿಶಿನ. ಹಸಿ ಅರಿಶಿನ ಇಲ್ಲ ಅಂತ ಹೇಳಿದವರು ಒಣಗಿದ್ದು ಕೂಡ ಹಾಕಿಕೊಳ್ಬೋದು, ಅಥವಾ ಎರಡೂ ಇಲ್ಲ ಅಂತ ಹೇಳುವವರು ಹುಡಿಯನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಹುಡಿ ಹಾಕ್ಕೊಳ್ಬೋದು. ಗ್ಯಾಸ್ ಆಫ್ ಮಾಡಿದ ನಂತರವೇ ಅರಿಶಿನ ಹುಡಿ ಹಾಕಿ. ಇದೀಗ ನಮ್ಮ ಮಸಾಲೆ ರೆಡಿ ಆಯಿತು. ಇಷ್ಟೇ ಇರೋದಿದು. ಇದಕ್ಕೆ 1-2 ಕಪ್ಪಷ್ಟು ಕಾಯಿ ತುರಿ ತಗೊಂಡಿದ್ದೇನೆ. ಆ ಕಾಯಿ ತುರಿಗೆ ನೀವು ಹುರಿದಿರುವಂತಹ ಮಸಾಲೆಯನ್ನು ಪೂರ್ತಿ ತಣ್ಣಗಾದ ನಂತರ ಹಾಕ್ಕೊಂಡು ಅದನ್ನು ರುಬ್ಬಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ. ಇದು ನುಣ್ಣಗೆ ಆದಷ್ಟು ರುಚಿ ಜಾಸ್ತಿ. ಹಾಗೆ ಎಷ್ಟು ನುಣ್ಣಗೆ ಆಗ್ತದೆ ಅಷ್ಟು ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಪಾತ್ರೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಇಂಗು ನಾವು ಫ್ರೈ ಮಾಡುವಾಗ ಮುದ್ದೆ ಇಂಗು ಹಾಕಿದರೆ ಈಗ ಹುಡಿ ಇಂಗು ಹಾಕೋ ಅವಶ್ಯಕತೆ ಇಲ್ಲ. ನಾನು ಆಗ ಹಾಕಲಿಲ್ಲ, ಯಾಕೆಂದರೆ ಒಗ್ಗರಣೆಗೆ ಹಾಕಿದರೆ ಅದರ ಟೇಸ್ಟ್ ಬೇರೆ ಇರ್ತದೆ, ನೀವು ಹುರಿಯುವಾಗ ಹಾಕಿದರೆ ಅದು ಟೇಸ್ಟ್ ಬೇರೆ ಇರ್ತದೆ. ಇದಕ್ಕೆ ಒಂದು 10 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಉದ್ದಕ್ಕೆ ಸ್ಲೈಸ್ ಮಾಡಿಕೊಂಡು ಹಾಕಿಕೊಳ್ತಾ ಇದ್ದೇನೆ. ಹೀಗೆ ಹಾಕಬೇಕು ಅಂತೇನಿಲ್ಲ, ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೋದು, ಇಲ್ಲ ಜಜ್ಜಿ ಕೂಡ ಹಾಕಿಕೊಳ್ಬೋದು. ಕಟ್ ಮಾಡಲಿಕ್ಕೆ ಉದಾಸೀನ ಆಗೋವರಿಗೆ. ಕೆಲವರಿಗೆ ಅದನ್ನು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಕಟ್ ಮಾಡೋದು ಅಂದರೆ ದೊಡ್ಡ ಸಮಸ್ಯೆ, ಆವಾಗ ಜಜ್ಜಿ ಕೂಡ ಹಾಕಿಕೊಳ್ಬೋದು. ಈಗ ಇದಕ್ಕೆ 1-2 ದೊಡ್ಡ ದೊಡ್ಡ ಈರುಳ್ಳಿಯನ್ನು ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿಕೊಂಡು ಹಾಕಿ. ಸ್ಲೈಸ್ ಆಗಿ ಮಾಡ್ಬೋದು, ಸಣ್ಣದಾಗಿ ಹಾಕ್ಬೋದು, ಇಲ್ಲ ಅರ್ಧ ಕಟ್ ಮಾಡಿ ತೆಳ್ಳಗೆ ಹೆಚ್ಚಿಕೊಳ್ಬೋದು. ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ 1-2ರಿಂದ 3 ನಿಮಿಷವರೆಗೆ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಆವಾಗ ಅದರ ರುಚಿ ಜಾಸ್ತಿ ಆಗ್ತದೆ. ನೀರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ ಅಂತೇಳಿ ಅದಕ್ಕೊಂದು 2 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಉಪ್ಪು ಹಾಕೋದ್ರಿಂದಾಗಿ ನೀರುಳ್ಳಿ ಹಾಗೂ ಟೊಮೆಟೊ ಹಾಕಿದರೆ ಅದು ಬೇಗ ಫ್ರೈ ಆಗ್ತದೆ. ಹಾಗಾಗಿ 1-2 ಚಿಟಿಕೆಯಷ್ಟು, ಜಾಸ್ತಿ ಉಪ್ಪೇನು ಬೇಡ, 1-2 ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕೀಗ. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಮತ್ತೆ ಹಾಕ್ಕೊಳ್ಳುವ. ಈರುಳ್ಳಿ ಸರಿಯಾಗಿ ಟ್ರಾನ್ಸ್ಪರೆಂಟ್ ಆದ ನಂತರ ನೋಡಿ, ಇಷ್ಟು ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಆದ ನಂತರ ಬಸಳೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಈಗ ಬಾಣಲೆಗೆ ಸೇರಿಸಿಕೊಳ್ಳುವ. ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ನಂತರವೇ ಕಟ್ ಮಾಡಿ. ಬಸಳೆಯಲ್ಲಿ ಹಿಂದುಗಡೆ ಕಂಬಳಿ ಹುಳ, ಜೇಡರ ಬಲೆ ಎಲ್ಲ ಇರ್ತದೆ, ಅದನ್ನೆಲ್ಲ ನೀಟಾಗಿ ತೆಗೆದು ಕ್ಲೀನಾಗಿ ತೊಳೆದು ನಂತರ ಕಟ್ ಮಾಡಿಕೊಳ್ಳಿ. ಬಸಳೆ ಸೊಪ್ಪನ್ನು ಕೂಡ ನೀವು ತೊಳೆದ ನಂತರ ನೀರಿಗೆ ಹಾಕಿದರೆ ಅದು ಲೋಳೆ ಬಿಟ್ಕೊಳ್ತದೆ. ಹಾಗಾಗಿ ಕಟ್ ಮಾಡಿದ ನಂತರ ನೀರಿಗೆ ಹಾಕಬೇಡಿ. ಅದನ್ನು ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಿ ಆ ಪಾತ್ರೆಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ನಿಮಗೀಗ ಇದು ಪಾತ್ರೆಯಲ್ಲಿ ಸೊಪ್ಪು ತುಂಬ ಕಾಣ್ಬೋದು, ಆದರೆ ಅದು ಬೆಂದಾಗುವಾಗ ಕಡಿಮೆ ಆಗ್ತದೆ. ಹಾಗಾಗಿ ಫುಲ್ ಇದ್ರೂ ತೊಂದರೆ ಏನಿಲ್ಲ. ಇದಕ್ಕೀಗ ಮುಚ್ಚಳ ಮುಚ್ಚಿದ ಬೇಯಿಸುವಾಗ ಅದು ಕಡಿಮೆ ಆಗ್ತದೆ. ಈಗ ನಾನಿಲ್ಲಿ ಇದಕ್ಕೆ ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ. ತಣ್ಣಗೆ ನೀರು ಹಾಕಿದರೆ ಕೆಲವೊಮ್ಮೆ ಬಸಳೆ ಲೋಳೆ ಬಿಟ್ಕೊಳ್ತದೆ, ಹಾಗಾಗಿ ನಾನು ಬಿಸಿ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ 4ರಿಂದ 5 ನಿಮಿಷ ಬೇಯಲಿಕ್ಕೆ ಬಿಡುವ. ಅದನ್ನು ನೋಡಿ, 4ರಿಂದ 5 ನಿಮಿಷ ಆಗುವಾಗ ಬಾಣಲೆಯಲ್ಲಿ ಫುಲ್ಲಿದ್ದ ಬಸಳೆ ಸೊಪ್ಪು ಎಷ್ಟು ತಗ್ಗಿ ಹೋಗಿದೆ ಅಂತೇಳಿ. ಇದನ್ನು ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು, ಇದೇನು ಹೆಚ್ಚು ಹೊತ್ತು ಬೇಕಾಗುವುದಿಲ್ಲ,
4ರಿಂದ 5 ನಿಮಿಷದೊಳಗೆ ನಿಮಗಿದು ರೆಡಿ ಆಗ್ತದೆ. ದೊಡ್ಡ ಉರಿಯಲ್ಲಿ ಆದರೆ 3 ನಿಮಿಷ ಕೂಡ ಸಾಕಾಗ್ತದೆ. ನೋಡಿ ನಮ್ಮ ಹೋಳು ರೆಡಿ ಆಯಿತು. ಈಗ ಇದಕ್ಕೆ ನಾವೇನು ರುಬ್ಬಿ ಇಟ್ಕೊಂಡಿದ್ದೇವೆ ಮಸಾಲೆ, ಆ ಮಸಾಲೆಯನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಮಸಾಲೆಗೆ ತುಂಬ ನೀರು ಹಾಕೋದು ಬೇಡ. ನಾವು ಗಸಿ ಟೈಪಲ್ಲಿ ಅಥವಾ ಬೆಂದಿ ಟೈಪಲ್ಲಿ ಮಾಡುವ ಕಾರಣ ಅದಕ್ಕೆ ತುಂಬ ಸಾಂಬಾರಿನಾಗೆ ತುಂಬ ತೆಳ್ಳಗೆ ಮಾಡುವ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಗಟ್ಟಿಯಾಗಿ ಇರಲಿ ಅದು. ಮತ್ತು ರೊಟ್ಟಿಗೆಲ್ಲ ಸೇರಿಸಲಿಕ್ಕೆ ನಮಗೆ ತುಂಬ ನೀರಾಗಿ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಇರಲಿ. ಊಟಕ್ಕೆ ಕೂಡ ಹಾಗೆ ಇದನ್ನು ಇನ್ನೂ ಗಟ್ಟಿಯಾಗಿ ಮಾಡಿಕೊಂಡ್ರೆ ಪಲ್ಯದ ಟೈಪಲ್ಲಿ ಕೂಡ ಇದನ್ನು ಉಪಯೋಗಿಸಿಕೊಳ್ಬೋದು. ನೀವು ಪಲ್ಯ ಸಾಂಬಾರು 2 ಮಾಡೋ ಬದಲು ಇಂಥದ್ದು 1 ಮಾಡಿದರೆ ನಿಮಗೆ ಊಟವನ್ನು ಸುಲಭವಾಗಿ ಮುಗಿಸಿಕೊಳ್ಬೋದು. ನಮ್ಮ ರುಚಿಯಾದ ಆರೋಗ್ಯಕರವಾದ ಬಸಳೆ ಬೆಂದಿ ಅಥವಾ ಬಸಳೆ ಗಸಿ ರೆಡಿ ಆಯಿತು. ಇದು ಮಾಡಲಿಕ್ಕೆ ಹೆಚ್ಚು ಹೊತ್ತು ಕೂಡ ಬೇಕಾಗೋದಿಲ್ಲ ನಿಮಗೆ. ಮ್ಯಾಕ್ಸಿಮಮ್ ಅಂದರೆ 10ರಿಂದ 15 ನಿಮಿಷದೊಳಗೆ ಇದನ್ನು ತಯಾರಿಸಿಕೊಳ್ಳಿಕ್ಕೆ ಆಗ್ತದೆ. ಬಸಳೆ ಸೊಪ್ಪನ್ನು ಒಂದು ಸೈಡಲ್ಲಿ ಬೇಯಲಿಕ್ಕೆ ಇಟ್ಟರೆ ಇನ್ನೊಂದು ಸೈಡಲ್ಲಿ ಸಾಂಬಾರು ಮಸಾಲೆಯನ್ನು ಮಾಡಿಕೊಂಡ್ರೆ ಸುಲಭವಾಗಿ ನಿಮಗಿದನ್ನು ತಯಾರಿಸಿಕೊಳ್ಬೋದು. ಒಗ್ಗರಣೆಯನ್ನು ನಾವು ಮೊದಲೇ ಮಾಡಿರುವ ಕಾರಣ ಪುನಃ ಒಗ್ಗರಣೆ ಹಾಕುವ ಅವಶ್ಯಕತೆ ಇಲ್ಲ. ಕೊನೆಗೆ ಒಗ್ಗರಣೆ ಹಾಕಬೇಕು ಅಂತಿರುವವರು ಫಸ್ಟಿಗೆ ಒಗ್ಗರಣೆ ಮಾಡದೆ ಈಗ ಕೊನೆಗೆ ಒಗ್ಗರಣೆ ಮಾಡಿಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಆರೋಗ್ಯಕರ ಅಡುಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.